ಓಂ ನಮಃ ಶಿವಾಯ. ತುಲಾ ರಾಶಿಯ ಸಕಲ ಬಂಧುಗಳೇ, ಏಪ್ರಿಲ್ 27ರಿಂದ 30ರ ನಡುವೆ ಜರುಗಲಿರುವ ಆ 3 ಘಟನೆಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಿಸಲಿವೆ. ಹೌದು, ನೀವು ತುಲಾ ರಾಶಿಯ ಅಧಿಪತಿಗಳು. ಈಗ ಎದ್ದು ಸಿದ್ಧರಾಗಿ. ಏಪ್ರಿಲ್ 27ರ ತರುವಾಯ ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಬದಲಾವಣೆಗಳು ಮೈದಳೆಯಲಿವೆ. ಇದನ್ನು ಕೇವಲ ಸಾಮಾನ್ಯ ಸಂಗತಿಯೆಂದು ಅಲಕ್ಷಿಸಬೇಡಿ. ಏಪ್ರಿಲ್ 27ರ ನಂತರ ಒದಗಿ ಬರುವ ವಿಶೇಷ ಮುಹೂರ್ತಗಳು ಮತ್ತು ವಿರಳವಾದ ಯೋಗಗಳ ಪ್ರಭಾವದಿಂದ ನವಗ್ರಹಗಳ ಸಂಚಾರವನ್ನು ಗಮನಿಸಿದರೆ ಈ ಕಲಿಯುಗದಲ್ಲಿ ಯಾರೂ ಊಹಿಸದಂತಹ ಬೃಹತ್ ಪರಿವರ್ತನೆ ನಿಮ್ಮ ಬಾಳಿನಲ್ಲಿ ಸಂಭವಿಸಲಿದೆ. ಈ ಬದಲಾವಣೆಯ ವೇಗವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ವಿಧಿಯು ನಿಮ್ಮನ್ನು ಪರೀಕ್ಷಿಸಿದೆ ಮತ್ತು ನೀವು ಕಷ್ಟಗಳ ಸುಳಿಯಲ್ಲಿ ಸಿಲುಕಿದ್ದೀರಿ ಎಂಬ ನೋವು ನಿಮ್ಮನ್ನು ಕಾಡುತ್ತಿದ್ದರೆ ಈಗ ಆ ಸಂಕಟಗಳಿಗೆ ಮುಕ್ತಿ ನೀಡುವ ಸಮಯ ಬಂದಿದೆ. ನೀವು ಈ ಸಂದೇಶವನ್ನು ಆಲಿಸುತ್ತಿರುವುದು ಕೇವಲ ಆಕಸ್ಮಿಕವಲ್ಲ, ಸಾಕ್ಷಾತ್ ಪರಮಾತ್ಮನೇ ನಿಮ್ಮನ್ನು ಇಲ್ಲಿಗೆ ಮುನ್ನಡೆಸಿದ್ದಾನೆ. ಮುಂಬರುವ ಈ ಕೆಲವು ಕ್ಷಣಗಳು ನಿಮ್ಮ ಭವಿಷ್ಯದ ಪಥವನ್ನು ಬದಲಿಸುವ ಶಕ್ತಿ ಹೊಂದಿವೆ. ಏಪ್ರಿಲ್ 27ರ ನಂತರ ಆರಂಭವಾಗುವ ಸೀತಾನವಮಿ, ಮೋಹಿನಿ ಏಕಾದಶಿ ಮತ್ತು ನರಸಿಂಹ ಜಯಂತಿಯಂತಹ ಪವಿತ್ರ ದಿನಗಳು ನಿಮ್ಮ ಜಾತಕಕ್ಕೆ ಒಂದು ಭದ್ರವಾದ ರಕ್ಷಣಾ ಕವಚವಾಗಲಿವೆ. ಈ ಸಂದರ್ಭದಲ್ಲಿ ನೀವು ಈ ಸತ್ಯಗಳನ್ನು ಅರಿತುಕೊಂಡರೆ ನಿಮ್ಮ ಮನೆಯ ಅಂಗಳದಲ್ಲಿ ಸಂಭ್ರಮದ ಸದ್ದು ಶುರುವಾಗುತ್ತದೆ. ವಿವರಗಳಿಗೆ ತೆರಳುವ ಮುನ್ನ ಈ ಮಾಹಿತಿಯನ್ನು ಈಗಲೇ ಮೆಚ್ಚಿ, ಲೈಕ್, ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ದೈವಿಕ ಕೃಪೆ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸಿ. ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ನಿಮ್ಮ ಅಂತರಂಗದ ಆಸೆಗಳು ಈಡೇರಲಿ ಎಂದು ಪ್ರಾರ್ಥಿಸುತ್ತಾ ಪ್ರತಿಕ್ರಿಯೆ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಶ್ರದ್ಧೆಯಿಂದ ಬರೆಯಿರಿ. ಈಗ ಆ 3 ಅದ್ಭುತ ಘಟನೆಗಳ ಹಿಂದಿನ ನಿಗೂಢ ರಹಸ್ಯವನ್ನು ಪರಾಮರ್ಶಿಸೋಣ. ತುಲಾ ರಾಶಿಯವರೇ, ಕಳೆದ 1 ಶತಮಾನದಲ್ಲೇ ಒಮ್ಮೆ ಮಾತ್ರ ಸಂಭವಿಸುವಂತಹ ರಾಜಯೋಗ ಮತ್ತು ಅಮೃತ ಸಿದ್ಧಿಯೋಗಗಳು ನಿಮ್ಮ ಜಾತಕದಲ್ಲಿ ಮಿಲನಗೊಳ್ಳಲಿವೆ. ಇದು ಭಗವಂತನು ನಿಮಗೆ ನೀಡುತ್ತಿರುವ ಮಹತ್ತರವಾದ ಶುಭ ಸಂಕೇತ. ಏಪ್ರಿಲ್ 27ರ ನಂತರ ಮಾಂಡವಯೋಗವು ನಿಮ್ಮ ಜಾತಕದಲ್ಲಿ ಸಕ್ರಿಯಗೊಳ್ಳಲಿದೆ. ಇದು ಎಷ್ಟೊಂದು ಪ್ರಬಲವೆಂದರೆ ಇದು ನಿಮ್ಮ ವಿರೋಧಿಗಳ ಕುತಂತ್ರಗಳಿಗೆ ತಡೆಗೋಡೆಯಾಗಿ ನಿಲ್ಲಲಿದೆ. ವರ್ಷಗಳಿಂದ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದ, ನಿಮ್ಮ ಉನ್ನತಿಗೆ ಅಡ್ಡಿಪಡಿಸುತ್ತಿದ್ದ ವ್ಯಕ್ತಿಗಳು ಈಗ ಪರಾಜಿತರಾಗಲಿದ್ದಾರೆ. ಸೀತಾನವಮಿಯಿಂದ ನರಸಿಂಹ ಜಯಂತಿಯವರೆಗೆ ಯಾರಾದರೂ ನಿಮಗೆ ಕೆಡಕು ಬಯಸಿದರೆ ಆ ನಕಾರಾತ್ಮಕತೆಯು ಅವರನ್ನೇ ತಿರುಗಿ ಕಾಡಲಿದೆ. ತುಲಾ ರಾಶಿಯವರು ಈ ಕಾಲಘಟ್ಟದಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಈ ರಾಜಯೋಗವು ನಿಮ್ಮ ಬದುಕಿನಲ್ಲಿ ನವೋದಯವನ್ನು ತರುತ್ತದೆ. ನೀವು 10 ವರ್ಷಗಳಿಂದ ಸಹಿಸಿದ ಅವಮಾನಗಳು ಮತ್ತು ಆರ್ಥಿಕ ಮುಗ್ಗಟ್ಟುಗಳು ಈಗ ಬಗೆಹರಿಯಲಿವೆ. ಅದೃಷ್ಟವು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಆದರೆ ಅದೇ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ಅಜಾಗರೂಕತೆಯು ನೀವು ಪಡೆಯಲಿರುವ ಈ ಸುಖವನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ಈ ಸಮಯವನ್ನು ಅತ್ಯಂತ ಜಾಗರೂಕತೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಬದುಕನ್ನು ಬದಲಿಸಬಲ್ಲ ಆ 3 ರೋಮಾಂಚನಕಾರಿ ಮತ್ತು ವಿಶಿಷ್ಟ ಘಟನೆಗಳ ಬಗ್ಗೆ ಈಗ ವಿಸ್ತಾರವಾಗಿ ತಿಳಿಯೋಣ. ಎಲ್ಲೂ ತಪ್ಪಿಸಿಕೊಳ್ಳದೆ ಕೊನೆಯವರೆಗೂ ಈ ವಿವರಗಳನ್ನು ಗಮನಿಸಿ. ತುಲಾ ರಾಶಿಯವರೇ, ಏಪ್ರಿಲ್ 27ರ ನಂತರ ನಿಮ್ಮ ಜೀವನದಲ್ಲಿ ಆಗಲಿರುವ ಈ ಪರಿವರ್ತನೆಗಳನ್ನು ನೀವು ಸ್ವಪ್ನದಲ್ಲೂ ಕಂಡಿರಲಿಕ್ಕಿಲ್ಲ. ನಾನು ಇದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಮಗೆ ವಿವರಿಸುತ್ತಿದ್ದೇನೆ. ಯಾಕೆಂದರೆ ನಿಮ್ಮ ಜಾತಕದ ಗ್ರಹಗತಿಗಳ ಪ್ರಕಾರ ಏಪ್ರಿಲ್ 27ರ ನಂತರ ಬರುವ ಅಪರೂಪದ ತಿಥಿಗಳು ಮತ್ತು ವಿಶೇಷ ಯೋಗಗಳ ಸಮಾಗಮವು ನಿಮ್ಮ ಬದುಕಿನಲ್ಲಿ ಅಚ್ಚರಿಯ ಬದಲಾವಣೆ ತರಲಿದೆ. ಈ ಬದಲಾವಣೆಯ ಹರಿವನ್ನು ನಿಲ್ಲಿಸಲು ಯಾರಿಂದಲೂ ಅಸಾಧ್ಯ. ಹಾಗಾಗಿ ನಿಮಗೆ ಕಹಿ ಸತ್ಯವನ್ನು ಎದುರಿಸುವ ಧೈರ್ಯವಿದ್ದರೆ ಮಾತ್ರ ಈ ಸಂದೇಶವನ್ನು ಪೂರ್ಣವಾಗಿ ಆಲಿಸಿ. ಈ ನುಡಿಗಳು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತುಂಬಲಿವೆ. ಜಗತ್ತಿನಲ್ಲಿ ನಿಮ್ಮನ್ನು ಬೆದರಿಸುವವರು ಹಲವರಿರಬಹುದು, ಆದರೆ ನಾನು ನಿಮ್ಮ ಜಾತಕದ ಸತ್ಯವನ್ನು ಮಾತ್ರ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಏಪ್ರಿಲ್ 27ರ ನಂತರದ ಸೂರ್ಯಾಸ್ತದ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಮಾಂಡವ ಯೋಗದ ಪ್ರಭಾವ ಚಾಲನೆ ಪಡೆಯುತ್ತದೆ. ನಿಖರವಾಗಿ 100 ವರ್ಷಗಳ ಬಳಿಕ ರೂಪುಗೊಳ್ಳುವ ಈ ಅಪೂರ್ವ ಯೋಗವು ಸೀತಾನವಮಿ, ಮೋಹಿನಿ ಏಕಾದಶಿ ಮತ್ತು ನರಸಿಂಹ ಜಯಂತಿಯಂತಹ ಪುಣ್ಯ ದಿನಗಳ ಜೊತೆಗೂಡಿ ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ. ಆದರೆ ಇಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾದುದು ಅತ್ಯಗತ್ಯ. ಈ ಸಮಯದಲ್ಲಿ ನೀವು ಮಾಡುವ ಪುಟ್ಟ ಪ್ರಮಾದವು ನಿಮ್ಮ ಮನೆಯ ನೆಮ್ಮದಿಯನ್ನು ಕಿತ್ತುಕೊಳ್ಳಬಹುದು. ಆದ್ದರಿಂದ ಮುಂದಿನ ಈ ಕೆಲವು ನಿಮಿಷಗಳನ್ನು ನಿಮ್ಮ ಬದುಕಿನ ಅತ್ಯಂತ ಬೆಲೆಬಾಳುವ ಕ್ಷಣಗಳೆಂದು ಭಾವಿಸಿ ಮತ್ತು ನನ್ನ ಪ್ರತಿ ಮಾತನ್ನು ಗಮನವಿಟ್ಟು ಕೇಳಿ. ಈ ಸಂದರ್ಭವನ್ನು ನೀವು ನಿರ್ಲಕ್ಷಿಸಿದರೆ ಆರ್ಥಿಕ ಮುಗ್ಗಟ್ಟು ಮತ್ತು ಅವಮಾನಗಳು ಮತ್ತೆ ನಿಮ್ಮನ್ನು ಕಾಡುವ ಅಪಾಯವಿದೆ. ಈಗ ನಿಮ್ಮ ಬದುಕಿನಲ್ಲಿ ಘಟಿಸಲಿರುವ ಆ 3 ರಹಸ್ಯಮಯ ವಿಷಯಗಳ ಬಗ್ಗೆ ತಿಳಿಯೋಣ. ಇವು ಕೇವಲ ಸಾಮಾನ್ಯ ವಿಚಾರಗಳಲ್ಲ, ನಿಮ್ಮ ಭವಿಷ್ಯವನ್ನೇ ಬರೆಯುವ ಪ್ರಬಲ ಘೋಷಣೆಗಳು. ಮೊದಲ ಘಟನೆಯು ನಿಮ್ಮನ್ನು ನಿಮ್ಮ ಶತ್ರುಗಳ ಪಾಶದಿಂದ ಬಿಡುಗಡೆ ಮಾಡಲಿದೆ. ಎರಡನೇ ಘಟನೆಯು ನಿಮ್ಮ 7 ಜನ್ಮಗಳ ದಾರಿದ್ರ್ಯವನ್ನು ತೊಡೆದುಹಾಕಿ ನಿಮಗೆ ಸುಭಿಕ್ಷೆಯನ್ನು ನೀಡಲಿದೆ.
ಇನ್ನು ಮೂರನೇ ಘಟನೆಯ ಬಗ್ಗೆ ತಿಳಿದರೆ ನೀವು ನಿಜಕ್ಕೂ ಬೆರಗಾಗುವಿರಿ. ಇದು ಅಂತಹ ಶಕ್ತಿಯುತ ಬದಲಾವಣೆಯ ದ್ಯೋತಕವಾಗಿದೆ. ಏಪ್ರಿಲ್ 27ರ ನಂತರ ಈ ಮೂರು ಘಟನೆಗಳು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ಚೆಲ್ಲಲಿವೆ. ಕಾಲವು ನಿಮಗಾಗಿ ಏನನ್ನು ಕಾಯ್ದಿರಿಸಿದೆ ಎಂಬುದನ್ನು ಈಗ ಆಳವಾಗಿ ಪರಾಮರ್ಶಿಸೋಣ. ಸನ್ನದ್ಧರಾಗಿ ತುಲಾರಾಶಿಯವರೇ, ನಿಮ್ಮ ಮನಸ್ಸನ್ನು ಗಟ್ಟಿಮಾಡಿಕೊಳ್ಳುವ ಸಮಯವಿದು. ಯಾಕೆಂದರೆ ಅಂತಹ ಬೃಹತ್ ಬದಲಾವಣೆಗಳು ನಿಮಗಾಗಿ ಕಾಯುತ್ತಿವೆ. ಏಪ್ರಿಲ್ 27ರ ನಂತರ ನಾನು ಹೇಳಲಿರುವ ಈ ಮೂರು ಘಟನೆಗಳು ಸಂಭವಿಸುವುದು ಅನಿವಾರ್ಯ. ಈ ದಿನಾಂಕದ ನಂತರ ಬದುಕಿನಲ್ಲಿ ಏನು ಬದಲಾದೀತು ಎಂದು ನೀವು ಯೋಚಿಸಬಹುದು. ಆದರೆ ಗ್ರಹಗಳ ಸಂಚಾರವು ನಿಮ್ಮ ಜಾತಕದಲ್ಲಿ ಒಂದು ದೈವಿಕ ಪಥವನ್ನು ನಿರ್ಮಿಸಿದೆ. ಈ ಹಾದಿಯು ನೇರವಾಗಿ ನಿಮ್ಮ ಮನೆಗೆ ಸಂಪತ್ತು, ಸಮೃದ್ಧಿ ಮತ್ತು ವೈಭವವನ್ನು ಹೊತ್ತು ತರಲಿದೆ. ಆದರೆ ಇದರ ಹಿಂದೆ ಒಂದು ದೊಡ್ಡ ಮರ್ಮವಿದೆ. ಏಪ್ರಿಲ್ 27ರ ನಂತರ ಜರುಗಲಿರುವ ಮೊದಲ ಘಟನೆಯ ಸುಳಿವು ನಿಮ್ಮ ವೈರಿಗಳಿಗೆ ಈಗಾಗಲೇ ತಲುಪಿದೆ. ಹೌದು, ಬಹುಕಾಲದಿಂದ ನಿಮ್ಮ ಸುಖವನ್ನು ತಡೆಹಿಡಿಯುತ್ತಿದ್ದ ವ್ಯಕ್ತಿ ಈಗ ನಿಮ್ಮ ವಿರುದ್ಧ ಮತ್ತೊಂದು ಸಂಚು ರೂಪಿಸಲು ಹವಣಿಸುತ್ತಿದ್ದಾನೆ. ಸೀತಾನವಮಿಯಿಂದ ನರಸಿಂಹ ಜಯಂತಿಯ ನಡುವೆ ಆ ವ್ಯಕ್ತಿಯು ಒಂದು ಹೆಜ್ಜೆ ಇಡಲು ಪ್ರಯತ್ನಿಸುತ್ತಿದ್ದಾನೆ. ಒಂದು ವೇಳೆ ಆತ ಯಶಸ್ವಿಯಾದರೆ ನಿಮ್ಮ ಬದುಕು ಸಂಕಷ್ಟಕ್ಕೆ ಸಿಲುಕಬಹುದು. ಆದರೆ ನೀವು ಈಗ ಈ ಮಾಹಿತಿಯನ್ನು ಆಲಿಸುತ್ತಿದ್ದರೆ ಪರಮಾತ್ಮನ ಶಕ್ತಿಯು ನಿಮಗೆ ರಕ್ಷಣಾ ಗುರಾಣಿಯಾಗಿ ನಿಂತಿದೆ ಎಂದರ್ಥ. ಇಂದಿನಿಂದ ಆ ಶತ್ರು ಇಡುವ ಪ್ರತಿಯೊಂದು ಹೆಜ್ಜೆಯೂ ಆತನಿಗೆ ತಿರುಗುಬಾಣವಾಗಲಿದೆ. ಆ ಮೊದಲ ಘಟನೆ ಯಾವುದು ಮತ್ತು ಆ ಶತ್ರು ಯಾರು ಎಂಬ ವಿವರವನ್ನು ನಾನು ಪೂರ್ಣವಾಗಿ ತಿಳಿಸುತ್ತೇನೆ. ಅದಕ್ಕೂ ಮುನ್ನ ಆ ಮಹಾನ್ ಧನಯೋಗದ ಬಗ್ಗೆ ನೀವು ಅರಿಯಬೇಕು. ಏಪ್ರಿಲ್ 27ರ ನಂತರದ ಈ ಕಾಲಘಟ್ಟಕ್ಕೆ ನಿಮ್ಮ 7 ತಲೆಮಾರುಗಳ ಇತಿಹಾಸವನ್ನೇ ಬದಲಿಸುವ ತಾಕತ್ತಿದೆ. ಇದನ್ನು ನಿಮ್ಮ ಮನದಲ್ಲಿ ದೃಢವಾಗಿ ನಂಬಿ. ಏಪ್ರಿಲ್ 27ರ ಸೂರ್ಯಾಸ್ತದ ನಂತರ ನಿಮ್ಮ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಅಥವಾ ಯಾವುದೇ ದಾರಿ ಕಾಣದಿದ್ದರೂ ನಿಮಗೆ ಒಂದು ಅದ್ಭುತವಾದ ಶುಭ ಸುದ್ದಿ ಬರಲಿದೆ. ಲೋಕ ಇದನ್ನು ಕೇವಲ ಆಕಸ್ಮಿಕವೆಂದು ಕರೆಯಬಹುದು, ಆದರೆ ನಾನು ಇದನ್ನು ದೇವರು ನೀಡಿದ ನ್ಯಾಯವೆಂದು ಕರೆಯುತ್ತೇನೆ. ಕಳೆದ 12 ವರ್ಷಗಳಿಂದ ನೀವು ಅನುಭವಿಸಿದ ತಿರಸ್ಕಾರಗಳು, ಹಣಕಾಸಿನ ಬವಣೆಗಳು ಮತ್ತು ಇತರರ ಮುಂದೆ ಕೈಚಾಚಿದ ಕಹಿದಿನಗಳು ಅಂತ್ಯಗೊಳ್ಳಲಿವೆ. ಕಾಲಚಕ್ರವು ಈಗ ನಿಮ್ಮ ಪರವಾಗಿ ತಿರುಗಿದೆ. ಈಗ ಆ ಪವಾಡದ ಸ್ವರೂಪವನ್ನು ನೋಡೋಣ. ತುಲಾ ರಾಶಿಯವರೇ, ಆ ಹಳೆಯ ಕಷ್ಟದ ದಿನಗಳು ಈಗ ಮರೆಯಾಗುತ್ತಿವೆ. ನೀವು ಒಮ್ಮೆ ಯಾರ ಮುಂದೆ ತಲೆ ಬಾಗಿಸಿದ್ದಿರೋ ಅದೇ ಜನರು ಈಗ ನಿಮ್ಮ ಮನೆಯ ಮುಂದೆ ಸಾಲಾಗಿ ನಿಲ್ಲುವ ದಿನಗಳು ಹತ್ತಿರದಲ್ಲಿವೆ. ಆದರೆ ಇದೆಲ್ಲವೂ ಯಾವಾಗ ಸಾಧ್ಯವೆಂದರೆ ಆ ಮೂರನೇ ಮತ್ತು ಅತ್ಯಂತ ರಹಸ್ಯಮಯ ಘಟನೆಯ ಹಿಂದಿನ ಮರ್ಮ ನಿಮಗೆ ತಿಳಿದಾಗ ಮಾತ್ರ. ಈ ಮೂರನೇ ಘಟನೆ ಎಷ್ಟು ಗಹನವಾಗಿದೆ ಎಂದರೆ ನೀವು ಅದನ್ನು ಸ್ವೀಕರಿಸಿದ ಕ್ಷಣ ನಿಮ್ಮ ಮನೆಯಲ್ಲಿರುವ ವಾಸ್ತುದೋಷಗಳು, ನಕಾರಾತ್ಮಕ ಅಲೆಗಳು ಮತ್ತು ದುಷ್ಟಶಕ್ತಿಗಳ ಪ್ರಭಾವವು ಸಂಪೂರ್ಣವಾಗಿ ಭಸ್ಮವಾಗಲಿದೆ. ನಿಮ್ಮ ಮನೆಯ ಯಾವ ಮೂಲೆಯಲ್ಲಿ ಯಾವ ಅಡಚಣೆ ಅಡಗಿ ನಿಮ್ಮ ಏಳಿಗೆಯನ್ನು ತಡೆಯುತ್ತಿದೆ ಎಂಬುದು ನಿಮಗೆ ತಿಳಿದಿದೆ. ಆ ಅದೃಶ್ಯ ತೊಂದರೆಯನ್ನು ಈ ಮೂರನೇ ಘಟನೆಯು ಹೇಗೆ ಕೊನೆಗೊಳಿಸಲಿದೆ ಎಂಬುದನ್ನು ನಾನು ವಿವರಿಸುತ್ತೇನೆ. ನೀವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ನಾನು ನಿಮ್ಮನ್ನು ನೇರವಾಗಿ ಪರಿಹಾರದ ಹಾದಿಗೆ ಕರೆದೊಯ್ಯುತ್ತೇನೆ. ಏಪ್ರಿಲ್ 27ರ ನಂತರದ ಈ ಪುಣ್ಯ ದಿನಗಳಲ್ಲಿ ನೀವು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಉನ್ನತ ಮಟ್ಟವನ್ನು ತಲುಪುತ್ತೀರಿ. ಇದು ವಿಧಿಯ ಬರಹ. ಸಮಯವೇ ಇದನ್ನು ನಿಮಗೆ ಸಾಬೀತುಪಡಿಸಲಿದೆ. ಆದರೆ ನೆನಪಿಡಿ, ಈ ರಾಜಯೋಗ ಮತ್ತು ಪವಾಡಗಳು ಕೇವಲ ಪ್ರಾಮಾಣಿಕ ಆತ್ಮ ಮತ್ತು ಪರಿಶುದ್ಧ ಹೃದಯ ಉಳ್ಳವರಿಗೆ ಮಾತ್ರ ಫಲ ನೀಡುತ್ತವೆ. ಈಗ ನಿಮ್ಮ ಅಂತರಾತ್ಮವನ್ನು ಒಮ್ಮೆ ಕೇಳಿ. ನೀವು ಈ ಮಾಹಿತಿಯನ್ನು ಪೂರ್ಣ ನಂಬಿಕೆಯಿಂದ ಮೆಚ್ಚಿದ್ದೀರಾ ಅಥವಾ ಚಾನಲ್ಗೆ ಚಂದಾದಾರರಾಗಿದ್ದೀರಾ? ನೀವು ಇನ್ನೂ ಹಾಗೆ ಮಾಡದಿದ್ದರೆ ನಿಮ್ಮ ಸಂಕಲ್ಪವು ಅಪೂರ್ಣ ಎಂದರ್ಥ. ನೀವು ಪೂರ್ಣ ಶ್ರದ್ಧೆಯಿಂದ ಪ್ರತಿಕ್ರಿಯೆ ಬಾಕ್ಸ್ನಲ್ಲಿ ದೈವಿಕ ನಾಮವನ್ನು ಬರೆದ ಕ್ಷಣದಿಂದ ಏಪ್ರಿಲ್ 27ರ ನಂತರ ಬರುವ ಆ ಮೂರು ಘಟನೆಗಳ ಶಕ್ತಿಯು ನಿಮ್ಮ ಬದುಕಿನಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ. ಈಗ ನಿಮ್ಮ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಆ ಮೊದಲ ಘಟನೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಆಲಿಸಿ. ವಿವರಗಳಿಗೆ ಮುನ್ನ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಯೋಚಿಸಿ. ನಿಮ್ಮ ಜೀವನದಲ್ಲಿ ಕೆಲಸ ಪೂರ್ಣವಾಯಿತು ಎನ್ನುವಷ್ಟರಲ್ಲಿ ಕೊನೆಯ ಘಳಿಗೆಯಲ್ಲಿ ಕೈತಪ್ಪಿದ ಸಂದರ್ಭ ಬಂದಿದೆಯೇ? ಎಲ್ಲವೂ ಸುಗಮವಾಗಿದೆ ಎನ್ನುವಾಗಲೇ ಅನಿರೀಕ್ಷಿತ ಅಡೆತಡೆಗಳು ನಿಮ್ಮನ್ನು ತಡೆದಿದ್ದಿದೆಯೇ? ಮನೆಯಲ್ಲಿ ಎಲ್ಲವೂ ಸರಿಯಾಗಿದೆ ಎಂದು ಕಂಡರೂ ಒಳಗೊಳಗೆ ಯಾವುದೋ ತಿಳಿಯದ ಆತಂಕ ನಿಮ್ಮನ್ನು ಕಾಡುತ್ತಿದೆಯೇ? ಇದು ಕೇವಲ ನಿಮ್ಮ ಭ್ರಮೆಯಲ್ಲ. ಏಪ್ರಿಲ್ 27ರ ನಂತರ ನಿಮ್ಮ ಜಾತಕದಲ್ಲಿ ಚಾಲನೆ ಪಡೆಯುವ ಮಾಂಡವ ಯೋಗವು ಅಂತಹ ಅದೃಶ್ಯ ಬಂಧನಗಳನ್ನು ಕತ್ತರಿಸಲು ಬರಲಿದೆ. ಆದರೆ ಆ ಮೊದಲ ಸತ್ಯವನ್ನು ಅರಿಯುವ ಮುನ್ನ ನೀವು ಒಂದು ಭಯಾನಕ ರಹಸ್ಯವನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಮನೆಯ ಹೊಸ್ತಿಲ ಬಳಿ ಅಥವಾ ನೀವು ಓಡಾಡುವ ಮುಖ್ಯ ಹಾದಿಯಲ್ಲಿ ಯಾವುದೋ ನಕಾರಾತ್ಮಕ ಶಕ್ತಿ ಅಡಗಿದೆ. ಅದು ಬಹಳ ಕಾಲದಿಂದ ನಿಮ್ಮ ಸುಖವನ್ನು ಗೆದ್ದಲುಗಳಂತೆ ತಿನ್ನುತ್ತಿದೆ. ಏಪ್ರಿಲ್ 27ರ ನಂತರ ಆ ದೈವಿಕ ಶಕ್ತಿಯು ನಿಮ್ಮ ಬದುಕಿನಿಂದ ಆ ಕಪ್ಪು ನೆರಳನ್ನು ಕಿತ್ತೆಸೆಯಲಿದೆ.
ಈಗ ಅತ್ಯಂತ ಜಾಗರೂಕರಾಗಿ ಆಲಿಸಿ, ಯಾಕೆಂದರೆ ಏಪ್ರಿಲ್ 27ರ ನಂತರ ಖಂಡಿತವಾಗಿಯೂ ಸಂಭವಿಸುವ ಮೊದಲ ಘಟನೆಯ ಬಗ್ಗೆ ನಾನು ಹೇಳುತ್ತಿದ್ದೇನೆ. ಇದು ನಿಮ್ಮ ಅದೃಷ್ಟಕ್ಕೆ ನೇರವಾದ ನಂಟು ಹೊಂದಿದೆ. ಏಪ್ರಿಲ್ 27ರ ನಂತರ ಒಬ್ಬ ವ್ಯಕ್ತಿಯು ಮಧ್ಯರಾತ್ರಿ ಗಂಟೆಯ ಮೊದಲು ನಿಮ್ಮ ಬದುಕನ್ನು ಪ್ರವೇಶಿಸುತ್ತಾನೆ ಅಥವಾ ನಿಮಗೆ ಒಂದು ಸಂದೇಶ ಬರುತ್ತದೆ. ನೀವು ಆ ಬದಲಾವಣೆಯನ್ನು ಕಿಂಚಿತ್ತೂ ನಿರೀಕ್ಷಿಸಿರುವುದಿಲ್ಲ. ನಿಮ್ಮ ಮುಳುಗುತ್ತಿರುವ ಬದುಕಿನ ಹಡಗನ್ನು ದಡ ಸೇರಿಸುವ ವ್ಯಕ್ತಿ ಅವನೇ ಆಗಿರುತ್ತಾನೆ. ಆದರೆ ಇಲ್ಲಿ ನೀವು ಒಂದು ಪ್ರಮಾದ ಮಾಡಬಹುದು. ನೀವು ಆ ವ್ಯಕ್ತಿಯನ್ನು ಗುರುತಿಸಲು ವಿಫಲವಾದರೆ ಅಥವಾ ಅವರನ್ನು ಕಡೆಗಣಿಸಿದರೆ, 100 ವರ್ಷಗಳ ನಂತರ ಒದಗಿ ಬಂದ ಈ ಅಪರೂಪದ ಅವಕಾಶವು ಮರಳಿನಂತೆ ನಿಮ್ಮ ಕೈಜಾರಿ ಹೋಗಬಹುದು. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಎ, ಪಿ ಅಥವಾ ಕೆ ಆಗಿರುತ್ತದೆ. ಅವನು 10 ವರ್ಷಗಳಿಂದ ನಿಮ್ಮ ಉನ್ನತಿಯನ್ನು ತಡೆದಿದ್ದರೆ ಅಥವಾ ನಕಾರಾತ್ಮಕ ಶಕ್ತಿಗಳ ಮೂಲಕ ನಿಮ್ಮ ಹಾದಿಯನ್ನು ತಡೆಯಲು ಯತ್ನಿಸಿದ್ದರೆ ಅದು ಅವನಾಗಿಯೇ ಇರಬಹುದು. ಆದರೆ ಈಗ ಕಾಲ ಬದಲಾಗಿದೆ. ಸೀತಾ ನವಮಿಯ ನಂತರ ಆ ಹನುಮಂತನ ಕೃಪೆಯಿಂದ ಅವನ ಅಹಂಕಾರವು ಮಣ್ಣುಪಾಲಾಗುತ್ತದೆ. ಅವನು ಒಂದು ಆಘಾತಕಾರಿ ಸುದ್ದಿಯನ್ನು ಆಲಿಸುತ್ತಾನೆ ಅಥವಾ ಅವನ ಜೀವನದಲ್ಲಿ ಅಂತಹ ಘಟನೆಯೊಂದು ಜರುಗುತ್ತದೆ. ಅದನ್ನು ಕಂಡು ಅವನು ಒಳಗೊಳಗೆ ನಡುಗುತ್ತಾನೆ. ನೀವು ಅವನ ನೆರವಿಗೆ ಬರದಿದ್ದರೆ ಅವನು ಪತನಗೊಳ್ಳುತ್ತಾನೆ ಎಂಬುದು ಅವನಿಗೆ ಅರಿವಾಗುವ ದಿನ ಸನ್ನಿಹಿತವಾಗಿದೆ. ತುಲಾರಾಶಿಯವರೇ, ಆ ಶತ್ರುವು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ ಮತ್ತು ನಿಮ್ಮ ಮುಂದೆ ಬಂದು ಕ್ಷಮೆ ಯಾಚಿಸಲು ಹಪಹಪಿಸುತ್ತಾನೆ. ಅವನ ಕಣ್ಣಲ್ಲಿ ನೀರು ತುಂಬಿರುತ್ತದೆ, ಆದರೆ ನೀವು ವಿಜಯಶಾಲಿಯಾಗಿ ತಲೆ ಎತ್ತಿ ನಿಲ್ಲುತ್ತೀರಿ. ಈಗ 2ನೇ ಮಹತ್ತರ ಘೋಷಣೆಯನ್ನು ಕೇಳಿ. ಕುಬೇರನ ಖಜಾನೆಯು ನಿಮಗಾಗಿ ತೆರೆದುಕೊಳ್ಳಲಿದೆ ಎಂಬುದು ಅತ್ಯಂತ ಶುಭವಾರ್ತೆ. ಈಗ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪೂರ್ಣ ಗಮನಹರಿಸಿ. ಈ 2ನೇ ಘಟನೆಯು ನಿಮ್ಮ ಕಳೆದುಹೋದ ಸಂಪತ್ತು ಮತ್ತು ಐಶ್ವರ್ಯವನ್ನು ಮರಳಿ ತರಲಿದೆ. ಇದು ಭಗವಂತನ ಲೀಲೆಯಾಗಿದೆ. ಏಪ್ರಿಲ್ 27ರ ನಂತರ ಮೋಹಿನಿ ಏಕಾದಶಿ ಮತ್ತು ನರಸಿಂಹ ಜಯಂತಿಯ ನಡುವಿನ ಸಮಯದಲ್ಲಿ ನೀವು ರಾತ್ರಿ ನಿದ್ರೆಗೆ ಜಾರುವ ಮೊದಲು ನಿಮಗೊಂದು ರಹಸ್ಯ ಸಂದೇಶ ಲಭಿಸಲಿದೆ. ಅದು ಫೋನ್ ಕರೆ, ಮೆಸೇಜ್ ಅಥವಾ ಯಾವುದೋ ಪತ್ರದ ರೂಪದಲ್ಲಿರಬಹುದು. ನಿಮ್ಮ ಖಾಲಿಯಾಗಿರುವ ಬ್ಯಾಂಕ್ ಖಾತೆಗಳನ್ನು ಭರ್ತಿ ಮಾಡುವ ದಾರಿಯನ್ನು ಅದು ನಿಮಗೆ ತೋರಿಸಲಿದೆ. ಈ ಹಣವು ನೀವು ಮರೆತಿದ್ದ ಹೂಡಿಕೆಯಿಂದ ಬರಬಹುದು ಅಥವಾ ಯಾರೋ ನೀಡಬೇಕಾಗಿದ್ದ ಸಾಲದ ರೂಪದಲ್ಲಿ ಹಿಂತಿರುಗಬಹುದು. ಹಳೆಯ ಬಾಕಿ ಹಣವು ನಿಮ್ಮ ಕೈ ಸೇರಲಿದೆ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಪ್ರಿಲ್ 27ರ ನಂತರದ ದಿನಾಂಕವನ್ನು ಬಿಳಿ ಕಾಗದದ ಮೇಲೆ ಬರೆದು ನಾನು ಈ ಪವಾಡಕ್ಕೆ ಸಾಕ್ಷಿಯಾಗುತ್ತೇನೆ ಎಂದು ಬರೆದು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಈ ಯೋಗಗಳ ಪ್ರಭಾವದಿಂದ ಮಹಾಲಕ್ಷ್ಮಿಯು ನಿಮ್ಮ ಗೃಹಪ್ರವೇಶ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಇದಕ್ಕೊಂದು ಪುಟ್ಟ ಷರತ್ತಿದೆ. ಈ ಸಂಪತ್ತು ನಿಮ್ಮೊಂದಿಗೆ ಶಾಶ್ವತವಾಗಿ ನೆಲೆಸಬೇಕೆಂದರೆ ನೀವು ಪಡೆಯುವ ಹಣದಲ್ಲಿ ಕನಿಷ್ಠ 10% ಬಡ ಮಕ್ಕಳ ವಿವಾಹಕ್ಕೆ ಅಥವಾ ಹಸಿದವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡುವ ಸಂಕಲ್ಪ ಮಾಡಿ. ನೀವು ಈ ವ್ರತವನ್ನು ಪಾಲಿಸಲು ಸಿದ್ಧರಿದ್ದೀರಾ? ನಿಮ್ಮ ಉತ್ತರ ಹೌದು ಎಂದಾದರೆ ತಕ್ಷಣವೇ ಪ್ರತಿಕ್ರಿಯೆ ಬಾಕ್ಸ್ನಲ್ಲಿ ನಾನು ಸಂಕಲ್ಪ ಮಾಡುತ್ತಿದ್ದೇನೆ ಎಂದು ಬರೆಯಿರಿ. ನಿಮ್ಮ ಸಂಕಲ್ಪವು ಬ್ರಹ್ಮಾಂಡವನ್ನು ತಲುಪಿದ ಕ್ಷಣ ಕುಬೇರನ ಬಾಗಿಲು ನಿಮಗಾಗಿ ತೆರೆಯುತ್ತದೆ. ಇನ್ನು 3ನೇ ಮತ್ತು ಅಂತಿಮ ಘೋಷಣೆಯೆಂದರೆ ಅಸಾಧ್ಯವಾದುದು ಸಾಧ್ಯವಾಗಲಿದೆ. ಈ ಘಟನೆ ಎಷ್ಟು ದೊಡ್ಡದೆಂದರೆ ನೀವು ಕೇಳಿದಂಗಾಗುವಿರಿ. ಏಪ್ರಿಲ್ 27ರ ನಂತರದ ನರಸಿಂಹ ಜಯಂತಿಯಂದು ಸರಿಯಾಗಿ ಮುಂಜಾನೆ ಮಧ್ಯರಾತ್ರಿ 1:15 ನಿಮ್ಮ ಮನೆಯ ವಾತಾವರಣದಲ್ಲಿ ದೈವಿಕ ಕಂಪನಗಳು ಮೊಳಗಲಿವೆ. ನಿಮ್ಮ ಮನೆಯಲ್ಲಿ ಒಂದು ಅದೃಶ್ಯ ಜ್ಯೋತಿ ಬೆಳಗಲಿದೆ. ಕಳೆದ 12 ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ವನವಾಸವನ್ನು ಅಂತ್ಯಗೊಳಿಸುವ ಪ್ರಕ್ರಿಯೆ ಅಲ್ಲಿಂದ ಶುರುವಾಗುತ್ತದೆ. ಇಲ್ಲಿಯವರೆಗೆ ದುಸ್ತರವೆಂದು ಭಾವಿಸಿದ್ದ ಕಾರ್ಯಗಳು ಈಗ ವೇಗವನ್ನು ಪಡೆದುಕೊಳ್ಳುತ್ತವೆ. ಆ ಪವಾಡದ ವಿವರವನ್ನು ತಿಳಿಯೋಣ. ತುಲಾರಾಶಿಯವರೇ, ನಿಮ್ಮ 12 ವರ್ಷಗಳ ಕಷ್ಟದ ಕಾಲವು ಕಳೆದು ಹೋಗಿದೆ. ಸಮಾಜವು ಯಾವುದನ್ನು ಅಸಾಧ್ಯವೆಂದು ನಿಮ್ಮನ್ನು ಗೇಲಿ ಮಾಡಿತ್ತೋ ಅದೇ ಕೆಲಸವು ಈಗ ಸಾಕಾರಗೊಳ್ಳಲಿದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ, ಹಳೆಯ ನ್ಯಾಯಾಲಯದ ಕಿರಿಕಿರಿಗಳಿದ್ದರೆ ಅಥವಾ ಆಸ್ತಿ ವಿವಾದ ಹಾಗೂ ಸಾಲದ ಸುಳಿಯಲ್ಲಿ ಸಿಲುಕಿದ್ದರೆ, ಏಪ್ರಿಲ್ 27ರ ನಂತರದ ಈ ಅಪೂರ್ವ ಯೋಗಗಳು ಈ ಎಲ್ಲ ಸಮಸ್ಯೆಗಳನ್ನು ಬೆರಳತುದಿಯಲ್ಲಿ ಬಗೆಹರಿಸಲಿವೆ. ಪರಿಹಾರವೇ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಏಪ್ರಿಲ್ 27ರ ನಂತರ ನಿಮ್ಮ ಅಂತರಾತ್ಮಕ್ಕೆ ಯಾವುದೋ ದೈವಿಕ ಶಕ್ತಿಯು ನಿಮ್ಮ ಶಿರದ ಮೇಲೆ ಹಸ್ತವನ್ನಿಟ್ಟು ಮನದ ಭಾರವನ್ನು ಇಳಿಸುತ್ತಿರುವ ಅನುಭವವಾಗುತ್ತದೆ ಎಂದು ನಾನು ಪೂರ್ಣ ವಿಶ್ವಾಸದಿಂದ ಹೇಳುತ್ತೇನೆ. ನಿಮ್ಮ ಮನೆಯ ವಾತಾವರಣವು ಬದಲಾಗುವುದನ್ನು ನೀವು ಪ್ರತ್ಯಕ್ಷವಾಗಿ ಕಾಣುವಿರಿ. ಅನಗತ್ಯ ಚಿಂತೆಗಳು ಕರಗಿ ಮನದಲ್ಲಿ ಅವ್ಯಕ್ತ ಶಾಂತಿ ನೆಲೆಸಲಿದೆ. ಇದು ನನ್ನ ಮಾತು. ಕಾಲವು ಮಿಂಚಿನಂತೆ ಸಾಗುತ್ತದೆ. ಏಪ್ರಿಲ್ 27 ಬಹಳ ಸಮೀಪದಲ್ಲಿದೆ. ನಿಮ್ಮ ಜೀವನದಲ್ಲಿ ಈ 3 ಬೃಹತ್ ಬದಲಾವಣೆಗಳು ಸಂಭವಿಸಬೇಕೆಂದರೆ ಈ ಮಾಹಿತಿಯನ್ನು ಪೂರ್ಣ ಹೃದಯದಿಂದ ಮೆಚ್ಚಿ ಮತ್ತು ನಿಮ್ಮ ಅತ್ಯಂತ ಆತ್ಮೀಯರಾದ 21 ಜನರಿಗೆ ಇದನ್ನು ತಲುಪಿಸಿ.
ಇದು ಕೇವಲ ಸಂದೇಶ ಹಂಚಿಕೆಯಲ್ಲ, ಇದು ನಿಮ್ಮ ಭಕ್ತಿ ಮತ್ತು ನಂಬಿಕೆಯ ಪರೀಕ್ಷೆ. ಈ ಶುಭವಾರ್ತೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುವವರಿಗೆ ದೇವರು ರಕ್ಷಣಾ ಗುರಾಣಿಯಾಗಿ ನಿಲ್ಲುತ್ತಾನೆ. ಅದೃಷ್ಟದ ಸಮಯ ಬಹಳ ಚಿಕ್ಕದಾಗಿರುತ್ತದೆ, ಆದರೆ ಅದರ ಫಲಿತಾಂಶ ಬೃಹತ್ ಆಗಿರುತ್ತದೆ. ಈ ಮಾಹಿತಿಯ ಪ್ರತಿಕ್ರಿಯೆ ವಿಭಾಗಕ್ಕೆ ಪುನಃ ಭೇಟಿ ನೀಡಿ ಏಪ್ರಿಲ್ ಮತ್ತು ಮೇ ತಿಂಗಳ ಸೂರ್ಯೋದಯದ ವೇಳೆಯಲ್ಲಿ ನಿಮ್ಮ ಬದುಕಿನಲ್ಲಿ ನಡೆದ ಚಮತ್ಕಾರಗಳ ಬಗ್ಗೆ ಬರೆಯಿರಿ. ಆಗ ದೈವಿಕ ನಿರ್ಧಾರದಲ್ಲಿ ವಿಳಂಬವಿರಬಹುದು, ಆದರೆ ಅನ್ಯಾಯವಿಲ್ಲ ಎಂಬುದು ಜಗತ್ತಿಗೆ ತಿಳಿಯುತ್ತದೆ. ಒಂದು ಪ್ರಮುಖ ವಿಷಯ ನೆನಪಿಡಿ. ಈ ಸಂದೇಶ ಮುಗಿದ ತಕ್ಷಣ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಮಣ್ಣಿನ ಹಣತೆಯನ್ನು ಹಚ್ಚಿ. ಆ ಬೆಳಕು ನಿಮ್ಮ ಬಾಳಿಗೆ ಹೊಸ ಹಾದಿಯನ್ನು ತೋರಲಿದೆ. ತುಲಾ ರಾಶಿಯವರೇ, ತಕ್ಷಣ ನಿಮ್ಮ ಪೂಜಾ ಕೋಣೆಗೆ ಅಥವಾ ಸಮೀಪದ ದೇವಸ್ಥಾನಕ್ಕೆ ತೆರಳಿ. ಅಲ್ಲಿ ಆಂಜನೇಯನ ಮುಂದೆ ಮಣ್ಣಿನ ದೀಪವನ್ನು ಬೆಳಗಿಸಿ. ಮಣ್ಣಿನ ದೀಪವಿಲ್ಲದಿದ್ದರೆ ಸಾಮಾನ್ಯ ದೀಪವನ್ನೇ ಹಚ್ಚಿ ಪರಮಾತ್ಮನನ್ನು ಸ್ಮರಿಸಿ. ನೀವು ಆ ಜ್ಯೋತಿಯನ್ನು ಬೆಳಗಿದ ಕ್ಷಣ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿದ್ದ ನಕಾರಾತ್ಮಕ ಶಕ್ತಿಗಳು ಪಲಾಯನ ಮಾಡುತ್ತವೆ. ವರ್ಷಗಳಿಂದ ನಿಮ್ಮ ಸುಖಕ್ಕೆ ಅಡ್ಡಿಯಾಗಿದ್ದ ದುಷ್ಟಶಕ್ತಿಗಳು ಆ ಜ್ಯೋತಿಯ ಮುಂದೆ ನಿಲ್ಲಲಾರವು. ಈ ದೀಪವು ಕೇವಲ ಬೆಳಕಲ್ಲ, ಇದು ನಿಮ್ಮ ಯಶಸ್ಸಿನ ಮತ್ತು ಹೊಸ ಜೀವನದ ಮುನ್ನುಡಿ. ತುಲಾ ರಾಶಿಯವರೇ, ಏಪ್ರಿಲ್ 27ರ ನಂತರದ ಈ 3 ಬದಲಾವಣೆಗಳನ್ನು ಸ್ಮೃತಿಯಲ್ಲಿಡಿ. 100 ವರ್ಷಗಳ ಬಳಿಕ ಸಂಭವಿಸುತ್ತಿರುವ ಈ ಅಪರೂಪದ ರಾಜಯೋಗವು ನಿಮ್ಮ ಹಣೆಬರಹವನ್ನೇ ಬದಲಿಸಲಿದೆ. ಈ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರ ವಹಿಸಿದರೆ ನಿಮ್ಮ ಮನೆಯಲ್ಲಿ ಸಂಭ್ರಮದ ಕಾಲ ಶುರುವಾಗುತ್ತದೆ. ಆ 3 ಘಟನೆಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. 1. ಶತ್ರುಗಳ ಸಂಹಾರ. ಸಂಜೆ 6:20 ನಂತರ ವೈರಿಗಳ ಅಸಲಿ ಮುಖವಾಡ ಕಳಚಲಿದೆ. 2. ಧನಪ್ರಾಪ್ತಿ. ಮೋಹಿನಿ ಏಕಾದಶಿ ಮತ್ತು ನರಸಿಂಹ ಜಯಂತಿಯ ನಡುವೆ ಮಧ್ಯರಾತ್ರಿ ಗಂಟೆಯ ಮುನ್ನ ಅದ್ಭುತ ಆರ್ಥಿಕ ಸುಸುದ್ದಿ ಲಭಿಸಲಿದೆ. ಇದರಲ್ಲಿ ದಾನ ಮಾಡುವುದನ್ನು ಮರೆಯದಿರಿ. 3. ಕರಾಳ ದಿನಗಳ ಅಂತ್ಯ. ನರಸಿಂಹ ಜಯಂತಿಯ ಬೆಳಗಿನ ಜಾವ ಮಧ್ಯರಾತ್ರಿ 1:15 ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಿ ಎಲ್ಲ ವಿವಾದ, ಅನಾರೋಗ್ಯ ಮತ್ತು ಸಾಲಗಳನ್ನು ದೂರ ಮಾಡಲಿದೆ. ಒಂದು ಅದೃಶ್ಯ ಹಸ್ತವು ನಿಮ್ಮ ಹೊರೆಯನ್ನು ಇಳಿಸಲಿದೆ. ಎಲ್ಲವೂ ಕ್ಷಣಾರ್ಧದಲ್ಲಿ ಬಗೆಹರಿಯಲಿದೆ. ಗೌರವ ಹೆಚ್ಚುವ ಕಾಲ ಬಂದಿದೆ. ಬಡತನ ಮತ್ತು ಅಡೆತಡೆಗಳು ಮರೆಯಾಗಲಿವೆ. ಅದ್ಭುತವಾದ ಕಾಲಘಟ್ಟವು ಆರಂಭಗೊಂಡಿದೆ. ಈ ಪರಿವರ್ತನೆಯನ್ನು ಹೊಂದಲು ಕಠಿಣ ಪರಿಶ್ರಮ, ದೈವಿಕ ಚಿಂತನೆ ಮತ್ತು ಅಚಲ ನಂಬಿಕೆ ಬಹಳ ಮುಖ್ಯ. ನಿಮ್ಮ ಮನಸ್ಸು ಗಾಬರಿಗೊಂಡರೆ ತಕ್ಷಣ ಹರ ಹರ ಮಹಾದೇವ ಎನ್ನಿ. ಜೈ ಶನಿದೇವ್, ಜೈ ಮಾತಾದಿ, ಜೈ ಹನುಮಾನ್ ನಾಮಗಳನ್ನು ಸದಾ ಜಪಿಸಿ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಲು ಮರೆಯಬೇಡಿ. ಆ ಜ್ಯೋತಿಯು ನಿಮ್ಮ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಿ ಜಯದ ಹಾದಿಗೆ ಕರೆದೊಯ್ಯುತ್ತದೆ. ಏಪ್ರಿಲ್ 27ರ ನಂತರದ ಈ ಸುವರ್ಣ ಕಾಲವನ್ನು ಬಳಸಿಕೊಳ್ಳಿ. ಆ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಜೈ ಶ್ರೀರಾಮ್.